ನಮಸ್ಕಾರ ಸ್ನೇಹಿತರೆ. ಸಾಧನೆ ಇದು ನನ್ನ ಕತೆ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆಗೆ ಮತ್ತೊಬ್ಬರು ಹಿರಿಯ ರಂಗ ಕಲಾವಿದರು, ಚಲನಚಿತ್ರ ನಟರು ನಮ್ಮ ಜೊತೆಗೆ. ಇವರ ಹೆಸರು ಬಸವರಾಜ್ ಎಸ್ ದೊಡ್ಡಿಕಲ್, ಅಂದರೆ ಬಸವರಾಜ್ ತಿರ್ಲಾಪುರ್ ಅವರು ನಮ್ಮ ಜೊತೆಗೆ. ಇವರು ಸೇವೆ ಸಲ್ಲಿಸಿದ ಸಂಘ ಸಂಸ್ಥೆಗಳು. ಮೊಟ್ಟ ಮೊದಲಿಗೆ ಇವರ ಪರಿಚಯ. ಇವರ ಹೆಸರು ಬಸವರಾಜ್ ಎಸ್ ಡೋಟಿಕಲ್, ಅಂದರೆ ಬಸವರಾಜ್ ತಿರ್ಲಾಪುರ್. ಇವರ ತಂದೆ ಪ್ರಸಿದ್ಧ ಹಾಸ್ಯ ಕಲಾವಿದರಾದ ಶ್ರೀ ದಿವಂಗತ ಡಿ ಸಿದ್ದಣ್ಣ ಪಡೆಸೂರು. ಇವರ ಅಡಿಯಲ್ಲಿ ಬಾಲ ಕಲಾವಿದನಾಗಿ ರಂಗಭೂಮಿಗೆ ಪಾದಾರ್ಪಣೆ ಮಾಡಿದರು. ಇವರು ಸೇವೆ ಸಲ್ಲಿಸಿದ ಸಂಘ ಸಂಸ್ಥೆಗಳು: ಶ್ರೀ ಶಾರದಾ ಸಂಗೀತ ನಾಟಕ ಮಂಡಳಿ ಗೋಕಾಕ್, ಜಿ ಕೃಷ್ಣ ಮಿತ್ರ ಮಂಡಳಿ ಬೆಂಗಳೂರು, ಶ್ರೀ ಹೊಳೆ ಹುಚ್ಚೇಶ್ವರ ನಾಟ್ಯ ಸಂಘ ಕಮದಗಿ, ಕೆಬಿಆರ್ ಡ್ರಾಮಾ ಕಂಪನಿ ದಾವಣಗೆರೆ, ಶ್ರೀ ಸಂಗಮೇಶ್ವರ ಕಂಪನಿ ದಾವಣಗೆರೆ, ಶ್ರೀ ಪಂಡಿತ ಪಂಚಾಕ್ಷರಿ ಗವಾಯಿಗಳ ನಾಟ್ಯ ಸಂಘ ಗದಗ. ಇನ್ನು ಹಲವಾರು ವೃತ್ತಿ ಕಂಪನಿಗಳಲ್ಲಿ ಕಳೆದ 40 ವರ್ಷಗಳಿಂದ ಸತತವಾಗಿ ರಂಗಸೇವೆ ಸಲ್ಲಿಸುತ್ತಾರೆ. ಇವರ ಅಭಿನಯದ ನಾಟಕಗಳು ನವಲಗುಂದ ನಾಗಲಿಂಗ ಲೀಲೆ, ಸಂತ ಶಿಶುನಾಳ ಸರೀಪ ಶಿವಯೋಗಿ, ಕಣ್ಣಿದ್ದರೂ ಬುದ್ಧಿ ಬೇಕು, ಕುರುಕ್ಷೇತ್ರ, ಹೆಣ್ಣು ಸಂಸಾರದ ಕಣ್ಣು, ಇನ್ನೂ ಅನೇಕ ನಾಟಕಗಳಲ್ಲಿ ಇವರ ಅಭಿನಯ ಮಾಡಿರುತ್ತಾರೆ. ಜೊತೆಗೆ ಇವರು ಆಕಾಶವಾಣಿ ನಾಟಕಗಳಲ್ಲಿ ಸುಮಾರು 20 ವರ್ಷಗಳಿಂದ ಧ್ವನಿದಾನ ನೀಡಿ ಜನಮನ್ನಣೆಗೆ ಪಾತ್ರರಾಗಿರುತ್ತಾರೆ. ಇವರು ಅಭಿನಯಿಸಿದ ಚಲನಚಿತ್ರಗಳು ಹಾಗೂ ಧಾರಾವಾಹಿಗಳು ಸಂಗ್ಯಾಬಾಳ್ಯ, ಗುಡ್ಡಾಪುರ ದಾನಮ್ಮ ದೇವಿ, ಚೆಲ್ಲಿದರು ಸಂಪೇಗ್ಯ, ವೀರ ಪರಂಪರೆ, ಸರ್ಕಲ್ ರೌಡಿ, ಇನ್ನೂ ಹಲವಾರು. ಜೊತೆಗೆ ಧಾರಾವಾಹಿಗಳು ಈಶ್ವರ್ ಅಲ್ಲ ನೀನೇ ಎಲ್ಲ, ನಾಲ್ಕು ತಂತಿ, ತಕಧಿಮಿತ, ಗಂಗಾ, ಇನ್ನು ಹಲವಾರು ನಾಟಕಗಳಲ್ಲಿ, ಇನ್ನು ಹಲವಾರು ಧಾರಾವಾಹಿಗಳಲ್ಲಿ ಇವರು ನಟನಿಸುತ್ತಾರೆ. ಇವರ ನಟನೆಗೆ ನಮ್ಮ ಒಂದು ಸಲಾಮ್ ಹೇಳ್ತಾ, ಸಾಧನೆ ಇದು ನನ್ನ ಕತೆ ಈ ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತ. ಮಾದೇವ್ರ ಏನಪ್ಪ ನಿನ್ನ ಹೆಸರು? ಶಿವರಾಜ. ಅಡಿಯಲ್ಲಿ ಚಂದಗಿಯ. ನಮಸ್ಕಾರ. ಪಬ್ಲಿಕ್ ಡಿಮಾಂಡಿನ ಸಾಧನೆ ಇದು ನನ್ನ ಕತೆ ಈ ಒಂದು ಸಂಚಿಕೆಗೆ ಸ್ವಾಗತ. ನಾನು ರೋಹಿತ್ ಅಬೀಬ್. ಇವತ್ತು ಈ ಒಂದು ವಿಶೇಷ ಒಂದು ಸಂಚಿಕೆಯಲ್ಲಿ ನಮ್ಮ ಜೊತೆಗೆ ಹಿರಿಯ ಕಲಾವಿದರಾದಂಥ ರಂಗಭೂಮಿ ಕಲಾವಿದರು, ಬಹಳಷ್ಟು ಸೀರಿಯಲ್ಗಳಲ್ಲಿ, ಸಿನಿಮಾಗಳಲ್ಲಿ, ಅದರ ಜೊತೆ ಆಕಾಶವಾಣಿಯಲ್ಲೂ ಕೂಡ ತಮ್ಮದೇ ಆದ ಒಂದು ಛಾಪನ್ನು ಮೂಡಿಸಿರುವಂಥ ಹಿರಿಯ ಕಲಾವಿದರು ಬಸವರಾಜ್ ತಿರ್ಲಾಪುರ್ ಅವರು ನಮ್ಮ ಜೊತೆಗಿದ್ದಾರೆ. ಮೊಟ್ಟ ಮೊದಲಿಗೆ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೊ ನಮ್ಮ ಈ ಒಂದು ಪಬ್ಲಿಕ್ ಡಿಮಾಂಡ್ ಸಾಧನೆ ಇದು ನನ್ನ ಕತೆ ಕಾರ್ಯಕ್ರಮ ಬಗ್ಗೆ ನಿಮ್ಮಷ್ಟು ಬಹಳಷ್ಟು ನಿಮ್ಮ ಹೆಸರನ್ನು ಕೇಳಿದ್ದೀವಿ. ಒಂದು ಸೀರಿಯಲ್ ಆಗಿರಲಿ, ಧಾರಾವಾಹಿಗಾಗಿರಲಿ, ಅದೇ ರೀತಿ ರಂಗಭೂಮಿಯಲ್ಲಿ ತಮ್ಮದೇ ಆದಂಥ ಒಂದು ಛಾಪ್ ಮೂಡಿಸಿದ್ರ. ಸೊ ವಿಶೇಷವಾಗಿ ಈ ಒಂದು ರಂಗಭೂಮಿಗೆ ಬರಬೇಕಾದ್ರೆ ತಮ್ಮ ಒಂದು ಹಿಂದೆ ಒಂದು ಸಾಧನೆ ಯಾವ ರೀತಿ ಇತ್ತು? ಯಾರೋ ಒಂದು ಸರ್? ಅದು ನಮ್ಮ ಅಪ್ಪ ಅವರ ಆಶೀರ್ವಾದ. ನಮ್ಮ ತಂದೆಯವರು ವೃತ್ತಿ ರಂಗಭೂಮಿಯ ಕಲಾವಿದರು. 1964 ಅವರು ತೀರ್ಕೊಂಡ್ರು. ಮುಂದೆ ನಾನು ಜೀವನದೊಳಗೆ ಏನೇನೋ ಮಾಡಬೇಕು ಅಂತ, ಸಾಧನೆ ಮಾಡಬೇಕು ಅಂತ ಟ್ಯಾಕ್ಟ್ರು, ಲಾರಿ, ಹಮಾಲಿ, ಹೊಲ ಮನೆ, ಮಿತ್ತಿನಗಟ್ಟಲೆ ಮಣ್ಣು ಕಡಿದು ಎಲ್ಲ ಕೆಲಸ ಮಾಡಿದೆ. ಆದರೆ ಅದು ಯಾಕೋ ನನ್ನ ಕೈ ಹಿಡಿಲಿಲ್ಲ. ಮುಂದೆ ನಾನು ಹುಬ್ಬಳ್ಳಿಯೊಳಗೆ ರಾಜೇಂದ್ರ ರಾಯ್ಸ್ ಅನ್ನೋ ಕಂಪ್ನಿ ಒಳಗೆ ಲಾರಿ ಡ್ರೈವರ್ ಆದೆ. ಲಾರಿ ಡ್ರೈವರ್ ಆಗಿ ಮುಗಿದ ತಕ್ಷಣ ಅದನ್ನು ಬಿಟ್ಟು ಮನೆಗೆ ಬಂದು ಸುಮ್ಮನೆ ಕುಂತೆ. ನಮ್ಮ ತಂದೆಯವರು 64 ತೀರಿದ್ರಿಂದ ನನ್ನ ಖುದ್ದೂರು ಪಡೇಸೂರು. ಅಲ್ಲಿ ನನಗೆ ದೊಡ್ಡಿಕಲ್ ಬಸವರಾಜ್ ಅಂತ. ಅಲ್ಲಿಂದ ಇದು ನಮ್ಮ ತಾಯಿ ತವರೂರು ತಿರ್ಲಾಪುರ. ಅದ ನನಗೆ ಅಂಟ್ಕೊಂಡು ಬಿಡ್ತು ತಾಯಿಯವರಿಂದ. ನಮ್ಮ ತಾಯಿಯವರು ನನಗೆ ಬಂದು 3 ಜನ ಮಾವಂದಿರು. ಮೊನ್ನೆ ಒಬ್ಬರು ಎಕ್ಸ್ಪೈರ್ಡ್ ಆದರು. ಇನ್ನಿಬ್ಬರು ಮಾವಂದಿರು, ಸೋದರ ಮಾವಂದಿರು ಅದಾರ. ನನಗೆ 3 ಜನ ಕಾಕಾಗಳು ಅದಾರ. ತುಂಬ ಜನ ನನಗೆ ಮೊಮ್ಮಕ್ಕಳು ಭಾಳ ಜನ. ದೊಡ್ಡ ಪರಿವಾರ ನಂದು. ಹಿಂಗಾಗಿ ಮುಂದೆ ಒಂದು ದಿನ ಏನಾಯ್ತಪ್ಪ ಅಂದ್ರೆ, ನಾನು ಗರಡಿ ಮನೆ ಕಟ್ಟಿ ಒಳಗೆ ಕೂರ್ತಿದ್ದೆ. ಕುಂತು ಹೊತ್ತಿನೊಳಗೆ
ಒಬ್ಬರು ನಾಟಕ ಅಂದ್ರೆ ನಾನು ಹೈಸ್ಕೂಲ್ನಾಗಿದ್ದಾಗ ಸ್ವಲ್ಪ SLC ಫೇಲ್ ನಾನು ಡೇಟ್ ಆಫ್ ಬರ್ತ್ 10/2/1952 72 ಡೇ. ಈಗ ನನ್ನ ಏಜು ಓಕೆ 72 ಪ್ರಾಯ, ಒಳ್ಳೆ ಯುವಕ ಅನ್ಸಲ್ಲ. ನಮಗೂ ತುಂಬಾ ಖುಷಿ ನಿಮ್ಮ ಜೊತೆ ಇವತ್ತು ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ. ಓಕೆ. ಅವಾಗ ನಾನು ಇದು ಹೈಸ್ಕೂಲ್ನಾಗಿದ್ದಾಗ ನಾಟಕದಾಗ ಪಾರ್ಟ್ ಮಾಡೋ ಹವ್ಯಾಸ ಇತ್ತು. ಪೂಜಾರ್ ಮಾಸ್ತರ್ ಅಂತೇಳಿ ಮತ್ತು ನನಗೆ ಗುರುಗಳಾದ ಇವರು ಸುಂಕದ ಅನಂತ್ ಸುಂಕದ ಪಟ್ಟಣ ಶೆಟ್ಟಿ ಅವರು ಅವರೆಲ್ಲ ನನಗೆ ರಂಗಭೂಮಿಗೆ ಏನು ಬೇಕು ಅದೆಲ್ಲ ಮೊದಲೇ ಹುಟ್ಟೆ ಜನ್ನೇ ನಾನು ಕಲಾವಿದ. ಅದರಿಂದ ಅದು ನನಗೆ ಸಿಕ್ತು. ಸಿಕ್ಕ ಮ್ಯಾಗ ಇಲ್ಲಿಗೆ ಒಬ್ಬರು ಬಂದರು ನಾಟಕ ಕಂಪ್ನಿ ಮಾಲಕರು. ವೃತ್ತಿ ರಂಗಭೂಮಿ ಒಳಗೆ ಆ ಕಡೆ ಹಂಗೆ ಗೋಕಾ ಕಂಪ್ನಿನೋ ಹಂಗೆ ಈ ಕಡೆ ಆ ಕಡೆ ಗುಬ್ಬಿ ಕಂಪ್ನಿ, ಈ ಕಡೆ ಗೋಕಾಕ್ ಕಂಪ್ನಿ. ಗೋಕಾಕ್ ಬಸವಣ್ಣಪ್ಪನವ್ರು ಅನ್ನೋರ ನಾನು ಕರೆಯಕ್ಕೆ ಬಂದರು. ಅವ್ರ ಜೊತೆ ಊರಾಗೆಲ್ಲ ಏನು ಬದುಕು ನಡೆಯೋದಿಲ್ಲ ಅಂಥೇಳಿ ನಾಟಕ ಕಂಪ್ನಿ ಸೇರಿದೆ. ಸುಮಾರು ಒಂದು 25-35 ವರ್ಷದ ರಂಗಭೂಮಿ ಸೇವೆ ನಂದು. ಅಲ್ಲಿ ಆ ನಂತರ ಈಗೇನು ನಿಮ್ಮ ಶ್ರುತಿ ಶರಣ ಇವರೆಲ್ಲರನ್ನು ನಾನು ಜೋಪಾನ ಮಾಡೇನಿ. ಅವ್ರ ತಂದೆಯವ್ರ ಕಂಪ್ನಿ ಒಳಗೆ ಜಿ ವಿ ಕೃಷ್ಣ ಡ್ರಾಮಾ ಕಂಪ್ನಿ ಬೆಂಗಳೂರು, ಅವರಲ್ಲಿ ಸ್ವಲ್ಪ ದಿನ ನಾನು ಸೇವೆ ಮಾಡಿದೆ. ಆಮ್ಯಾಗ ನೆಕ್ಸ್ಟ್ ನಾ ಬಂದಿದ್ದ ಗುಡಿಗೇರಿ ಬಸವರಾಜ್ ಕಂಪ್ನಿ, ಅಲ್ಲಿ ಒಂದು 30 ವರ್ಷ ಸತತವಾಗಿ ಸೇವೆ ಮಾಡಿದೆ. ಅವರಿಂದ ನನಗೇನು ಬಂತು, ಈ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡುವಷ್ಟು ಅವಕಾಶ ಮಾಡಿಕೊಟ್ರು. ಅದೇ ಸಂಗ್ಯಾ ಬೆಳೆ ನನ್ನ ಫಸ್ಟ್ ಮೂವಿ, ಮೊನ್ನೆ ಸಿನಿಮಾ. ಅದ ನಂತರ ಗಾನಯೋಗ ಪಂಚಾಕ್ಷರಿ ಗವಾಯಿ, ಗುಡ್ಡಾಪುರದ ದಾನಮ್ಮ ದೇವಿ, ಮುಂದೆ ಭಾಳ ಅದಾವ. 4 ಸಿನಿಮಾ ಅದಾವ. ಅಂಬರೀಷ್ ಅಣ್ಣ, ಸುದೀಪ್ ಅವರು, ಮತ್ತು ಯಾರು ನಮ್ಮ ಪ್ರಭಾಕರ್ ಅವ್ರ ಮಗ ವಿನಯ್ ಪ್ರಭಾಕರ, ಆಮೇಲೆ ಜಗ್ಗಿ ಇವ ನಮ್ಮ ದೇವರಾಜ್ ಅವ್ರ ಮಗ ಪ್ರಜ್ವಲ್ ದೇವರಾಜ, ಇವರೆಲ್ಲರ ಜೊತೆನೂ ನಾನು ಸಿನಿಮಾ ರಂಗದೊಳಗೆ ಪಾತ್ರ ಮಾಡಿದೆ. ನಂತರ ಅಲ್ಲಿ ನನಗೆ ಯಾವುದೇ ಒಂದು ಚಿಕ್ಕ ಪುಟ್ಟ ಪಾತ್ರ ಏನಿಲ್ಲ, ನನ್ನ ಫೋಕಸ್ ನನ್ನ ಮೇಲೇ ಇರುವಂಥ ಒಂದು ಪಾತ್ರಗಳನ್ನು ನಿರ್ದೇಶಕರು ಆಗಲಿ ನಿರ್ಮಾಪಕರಾಗಲಿ ನನಗೆ ಕೊಟ್ಟರು. ಚಿತ್ರರಂಗದಲ್ಲಿ ಬೆಳೆಯೋದಕ್ಕೆ ನನಗೆ ಒಳ್ಳೆಯ ಅವಕಾಶ ಸಿಕ್ತು. ಆ ನಂತರ ಧಾರಾವಾಹಿಗಳಿಗೂ ಭಾಳ ಧಾರಾವಾಹಿಗಳು ನಡೆದು ಇದೊಂದು ಈಗೇನು ನೀವು ಬಂದ್ರಿ ಅಲ್ಲ ಮನೆಗೆ, ಇದು 2 ಸೀರಿಯಲ್ನಾಗ ಆದಿತ್ತು. ಒಂದು ಕೆಳದಿ ಚೆನ್ನಮ್ಮ, ಇನ್ನೊಂದು ನಿನ್ನೋಲುಮೆಯಿಂದಲೇ. ಕೆಳದಿ ಚೆನ್ನಮ್ಮ ನಾಗಾಭರಣ ಅವ್ರ ಡೈರೆಕ್ಷನ್, ನಿನ್ನೋಲುಮೆಯಿಂದ ವಿನು ಬಳಂಜ ಡೈರೆಕ್ಷನ್. ಅವರಿಂದ ಇದು ಒಂದಿಷ್ಟು ಸ್ವಲ್ಪ ಮೊತ್ತ ಕೊಟ್ಟು ಹಳೆ ಮನೆ ಇತ್ತು ನಮ್ಮ ತಾಯಿಯವ್ರು ಕಟ್ಸಿದ್ದು, ಅದನ್ನ ಒಂದು ಸ್ವಲ್ಪ ಬಿಚ್ಚಿ ಬೇರೆ ಮಾಡ್ಕೊಂಡೆ. ನಂತರ ಅದು ಏನಾತಪ್ಪ ಅಂತಂದ್ರೆ, ರಂಗಭೂಮಿಗೆ ಎಂಟ್ರ್ ಆಗೋಕ್ಕಿಂತ ಮೊದಲಂತೂ ಹೇಳಿದೆ ನಾ ಏನು ಕಷ್ಟಪಟ್ಟೀನಿ ಅಂತೇಳಿ. ನಾನು ಒಳ್ಳೆ ಮನುಷ್ಯ ಅಲ್ಲ, ಮಹಾ ಉಡಾಳು ಹುಡುಗ. ನಾನು ಬಡಿಲಾರದವರ ಹಂಗೆ ಬಡಿಸ್ಕೊಂಡು ಅಡ್ಡಾಡಿದ ಮಗನ, ಒಳ್ಳೆಯ ದಾದಾಗಿರಿ ಪರ್ಸನ್. ತಪ್ಪುಗಳನ್ನು ಭಾಳ ಮಾಡೇನಿ, ಅದರಿಂದ ದೇವರಲ್ಲಿ ಕ್ಷಮಾನೂ ಕೇಳೇನಿ. ಈಗ ನಾ ಒಳ್ಳೆ ಮಗದೀನಿ, ಒಳ್ಳೆ ಡ್ರಿಂಕರ್. 24 ತಾಸು ಗೊತ್ತು ರೋಹಿತ್, ನಾನು ಡ್ರಿಂಕ್ಸ್ ಮಾಡ್ತಿದ್ದೀನಿ, ನಿಮ್ಗೆ ಗೊತ್ತು. ಯಾಕಂದ್ರೆ ನೀವು ಯಾವ ಸಿನಿಮಾದು ಸಿದ್ಧಾರೂಢ ಮಹಾಮಹಿಮ ಸಿದ್ಧಾರೂಢ, ಅದರೊಳಗೆ ನೀವು ಒಂದು ಪಾತ್ರ ಮಾಡಿರಿ ನಮ್ಮ ಕೂಡ ಎಲ್ಲ. ನಿಮ್ಮದು ಒಳ್ಳೆಯ ಅಭಿನಯ ಐತಿ, ಚಂದ ಪಾತ್ರ ಮಾಡ್ತೀರಿ. ಮತ್ತು ನಮ್ಮ ಕ್ಯಾಮ್ರಾಮನ್ನು ನಮ್ಮ ಡೈರೆಕ್ಟರ್ ವಿನಾಯಕ್ ಅವರು ನನಗೆ ಭಾಳ ಪರಿಚಯಸ್ಥರು, ಭಾಳ ಹಳಬರು. ಇಲ್ಲಿಗೆ ಬಂದತ್ತೆ, ನೀವೇನು ಕೇಳ್ತೀರಿ ಕೇಳಿ. ಈಗಿನ ಒಂದು ಧಾರಾವಾಹಿ ಆಗಿರಲಿ, ಸಿನಿಮಾ ರಂಗದಲ್ಲಿ ಬಿಟ್ಟು ನಿಮ್ಮ ಒಂದು ಶಿಕ್ಷಣದ ಬಗ್ಗೆ ಕೇಳಬೇಕಂತಂದರೆ, ಬಸವರಾಜ್ ತಿಲಾಪುರ ಅವರು ಶಿಕ್ಷಣ ಬಗ್ಗೆ ಎಷ್ಟಾಗಿದೆ, ಎಲ್ಲಿವರೆಗೆ ಶಿಕ್ಷಣ ಮುಗಿಸಿದ್ದಾರೆ ನಮ್ಮ ಹಿರಿಯರು? ನನ್ನ ಹೆಂಡತಿ MA ಪರಿಮಳ ಅಂತೇಳಿ, ನಾನು ME. ಓಕೆ. ME ಅಂದ್ರೆ ಅರ್ಥ ಆಗಿರ್ಬೇಕು, ಶಾಲೆ ಅಷ್ಟು ಕಲ್ತಿಲ್ಲ ನಾನು. SLC ಅವರಿಗೆ ಈಗ ಪಾಸ್ ಮಾಡಬೇಕಾಗಿತ್ತಲ್ಲ 7th, ಅಲ್ಲಿವರೆಗೆ 7ನೇ ಕ್ಲಾಸ್ನೊಳಗೆ ಹಾಗೋ ಹೀಗೋ ಪಾಸ್ ಆಗಿ SLCಗೆ ಹೋದೆ. 72 ಸಾಲ ಇರಬೇಕು. ಅವಾಗ ಹೋಗಿ ಅಲ್ಲಿ ಏನಾಗಲಿಲ್ಲ. SLC ನಾನು ಅಷ್ಟು ವಿಷಯ ಪಾಸ್, ಅಷ್ಟು ವಿಷಯ 6 ವಿಷಯದೊಳಗೆ ಹಿಂದಿ ಒಂದೇ ಪಾಸ್ ಆಗಿತ್ತು, ಉಳ್ಕದ್ದೆಲ್ಲ ಫೇಲ್. ರಾಷ್ಟ್ರ ಭಾಷೆ ಅವಾಗ ಒಂದು 16 ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡಬೇಕಾಗಿತ್ತು. ನಮ್ಮ ರಾಷ್ಟ್ರದ ಒಂದು ಇದಕ್ಕಾಗಿ, ನಮ್ಮ ರಾಷ್ಟ್ರ ಭಾಷೆ ಆಗಿರೋದ್ರಿಂದ 13 ಮಾರ್ಕ್ಸ್ ಕೊಟ್ಟು ನನಗೆ ಹಿಂದಿ ಪಾಸ್ ಮಾಡಿದ್ರೆ ಅದ ನನ್ನ ದೈವ. ಅಲ್ಲಿಂದ ನಾನು ಸ್ಕೂಲ್ ಬಿಟ್ಟು ಬಂದ ಮೇಲೆ ಇಲ್ಲಿ ಎಲ್ಲ ದುಡಿಯೋದು ಟ್ರ್ಯಾಕ್ಟ್ರು, ಲಾರಿಯೋ, ಹಮಾಲಿಯೋ, 4 ಆಣೆಗೊಂದು ಚೀಲ, ಇಲ್ಲಿಂದ 4 ಆಣೆಗೊಂದು ಚೀಲ ಹಮಾಲಿ ಮಾಡಿಕೊಂಡು ನಾವು ಈರುಳ್ಳಿ ಇರಲಿ, ಉಳ್ಳಾಗಡ್ಡೆ ಇರಲಿ, ಜೋಳ, ಗೋಧಿ, ಇಂಥವೆಲ್ಲ ದವಸ ಧಾನ್ಯಗಳನ್ನು ನಾನಾ ಲೋಡ್ ಮಾಡ್ಕೋಬೇಕು, ನಾನಾ ಟ್ರ್ಯಾಕ್ಟರ್ ಹೊಡ್ಕೊಂಡು ಹೋಗ್ಬೇಕು. ಈಗ ನಮ್ಮ ಕಾಟಾ ಮಾರ್ಕೆಟ್ ಐತೆ, ಅಲ್ಲಿ ಹುಬ್ಬಳ್ಳಿಯವ್ರ ಕಾಟಾ ಅಂತಂದು, ಅಲ್ಲಿಗೆ ಅನ್ಲೋಡ್ ಮಾಡಿ ಹೊಳ್ಳಿ ಇಲ್ಲಿಗೆ ಬಂದ್ರೆ ಒಂದು ಚೀಲಕ್ಕೆ 4 ಆಣೆ. ನನಗೆ ನನ್ನ ಫಸ್ಟ್ ಪೇಮೆಂಟ್ ನನ್ನ ಡ್ರಾಮಾ ಕಂಪ್ನಿಯಲ್ಲಿ ಫಸ್ಟ್ ದಿನಕ್ಕೆ ₹1. ಗೋಕಾ ಕಂಪ್ನಿ ಇಲ್ಲಿ ಕಳೆ ತೆಗಿಮ್ಯಾಂಗ 6 ಆಣೆ, 75 ಪೈಸೆ. ನಾ ಇಲ್ಲಿಂದ ಅಡ್ಡಾಡ್ಬೇಕಾದ್ರೆ ಅಲ್ಲಿಗೆ ನವಲ್ಗೊಂದು ಕಡೆ 75 ಪೈಸೆ ಗಾಡಿ ಚಾರ್ಜ್.
ಈಗ 12 ಸೀನಿಯರ್ ಅಂತ ನನಗೆ 12 ಇಲ್ಲಿ ಸೀನಿಯರ್ ಇದ್ದವ್ರಿಗೆ 15 ರೂಪಾಯಿ. ಹಂಗೆ ಆ ಕಾಲಮಾನದ ತಕ್ಕಂಗೆ ಹಂಗೆ ಬದುಕು ನಾನು. ನನ್ನ ಎಜುಕೇಷನ್ ಇಷ್ಟು ಕೊಂಡಾಗಿತ್ತು. ಆದರೆ ನನಗೆಲ್ಲ ಎಜುಕೇಷನ್ ಕೊಟ್ಟಿದ್ದು ರಂಗಭೂಮಿ. ರಂಗಭೂಮಿಯಿಂದಲೇ ನಾನು ಭಾಳ ಇದು ವಿದ್ಯೆ ಗಳಿಸಿದೆ. ವಿದ್ಯೆ ಭಾಳ ಗಳಿಸಿದೆ. ನಾ ಭಾರತದ ದೊಡ್ಡ ದೊಡ್ಡ ಮಹಾನಗರಗಳಿಗೆ ಹೋದೆ, ಎಲ್ಲ ರಂಗಭೂಮಿಯಿಂದನೇ. ಭಿನ್ನ ಬಂಡವಾಳ ದಿಲ್ಲಿ, ಕಲ್ಕಟ್ಟ, ಬಾಂಬೆ, ಹೈದ್ರಾಬಾದ್, ಕೊಚ್ಚಿನ್, ಮಧುರೈ, ನಮ್ಮ ವಿವೇಕಾನಂದರ ಸ್ಟ್ಯಾಚು ಐತಲ್ಲ ಎಲ್ಲಿ ತಮಿಳ್ನಾಡು, ಕನ್ಯಾಕುಮಾರಿ ಇವೆಲ್ಲವನ್ನೂ ನಾ ಭಾರತದ ಎಲ್ಲ ನೋಡೇನಿ. ಇದೆಲ್ಲವೂ ನನ್ನ ಕಿಸ್ತಾಗ 2 ರೂಪಾಯಿ ಇಟ್ಕೊಂಡು, ಅಂದರೆ ಸರ್ಕಾರ ರಂಗಭೂಮಿಯಿಂದ ಅವರ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು, ತೋರಿಸ್ತಿದ್ರು, ಕರ್ಕೊಂಡು ಬರ್ತಿದ್ರು, ನಮ್ಮ ಮೆಟ್ಟಿಗೆ ಮುಟ್ಟಿಸ್ತಿದ್ರು. ಇದರಲ್ಲಿ ನನ್ನ ಹೆಂಡತಿ ಪರಿಶ್ರಮನೂ ಭಾಳ ಐತಿ. ಪರಿಮಳಂದು ರಂಗಭೂಮಿಯೊಳಗೆ ನಾ ಏನು ಮಾಡ್ತಿದ್ದೆ, ಓನ್ಲಿ ಸಾಮಾಜಿಕ ನಾಟಕ, ಸಾಮಾಜಿಕ ನಾಟಕಗಳು. ಯಾಕಲೆ ಏನಲ್ಲೇ ಹೊಡಿಲೆ ಬಡಿಲೆ ಕಡಿಲೆ ಇಂಥ ಡೈಲಾಗ್ಗಳು ಇರ್ತಾವೆ. ಮುತ್ತಿನಂಥ ಮಾತುಗಳೂ ಇರ್ತಾವೆ, ಇಲ್ಲ ಅಂತಲ್ಲ. ಆದ್ರೆ ನನಗೆ ಪೌರಾಣಿಕ ನಾಟಕದೊಳಗೆ ಪಾತ್ರ ಮಾಡಿಸೋಕ್ಕೆ ಪ್ರೋತ್ಸಾಹ ಕೊಟ್ಟಾಕ ನಾನು ಹೇಳ್ತೀನಿ ಪರಿಮಳ. ಆಕಿ ಇದು ಆ ಡೈಲಾಗ್ಗಳನ್ನು ಹೇಳ್ತೀನಿ ನಂತರ. ದಯವಿಟ್ಟು ಹೇಳಿಬಿಡ್ಲಿ ಈಗ. ಅಲ್ಲ ನಮ್ಗೆ ಕೇಳೋಣ ಸರ್, ನೀವು ಯಾಕಂದರೆ ನಮ್ಮ ವೀಕ್ಷಕರು ಅದೇ ಕಾಯ್ತಾ ಇರ್ತಾರೆ. ನಮ್ಮ ಹಿರಿಯ ಒಂದು ಕಲಾವಿದರು ನಮ್ಮ ಜೊತೆಗಿದ್ದಾರೆ ಅಂದರೆ ಆ ಒಂದು ಸನ್ನಿವೇಶದ ಒಂದು ಡೈಲಾಗ್ ಕೇಳಿಕೆ ನಮ್ಮ ವೀಕ್ಷಕರು ಕೂಡ ಕಾಯ್ತಾ ಇದ್ದಾರೆ. ನಿಮ್ಮ ಒಂದು ಭಾಳ ಅಭಿಲಾಷೆಯಿಂದ ಕೇಳಕತ್ತೀರ ರೋಹಿತ್. ನಾಟಕದ ಮಾತುಗಳನ್ನು ಕೇಳ್ಬೇಕನ್ನೋ ಆಸೆ ನಿಮಗೂ ಐತಿ. ಇದನ್ನು ವೀಕ್ಷಕರಿಗೂ ನಾನು ಧನ್ಯವಾದ ಹೇಳ್ತೀನಿ. ರೇಣುಕಾ ಯಲ್ಲಮ್ಮ ನಾಟಕ ಏನೋ ಅದರೊಳಗೆ ಪರಶುರಾಮಂದೊಂದು ಡೈಲಾಗ್ ಮಾತು. ಪರಶುರಾಮ ಏನು ಮಾಡ್ತಾರೆ, ತಪಸ್ಸು ಮಾಡಿಕೊಂಡು ಆಶ್ರಮಕ್ಕೆ ಬರ್ತಾರೆ. ಎಲ್ಲಿ ಜಮದಗ್ನಿ ಆಶ್ರಮಕ್ಕೆ ಬಂದಾಗ ಅಲ್ಲಿ ಏನೇನು ಕಾರ್ತೀವಿ ಆ ಮಾತಿನೊಳಗೆ ಬರುತ್ತೆ. ಇಂದಿದೇನೇನು ನೋಡುತ್ತೀನೋ ನಾನು, ಪುಣ್ಯದ ಬೀಡು ಕಟುಕರ ಗೂಡಾಗಿದೆ. ಹೋಮ ಧೂಮ ಧೂಪಗಳ ವಾಸನೆಯ ಬದಲು ಸಾಧು ಮೃಗಗಳ ಹೆಣಗಳ ವಾಸನೆ ಹಿಡಿಗಿದೆ. ಷಡ್ಋತುಗಳಲ್ಲಿ ಪುಷ್ಪ ಫಲ ಭರಿತವಾದ ವನಲತೆಯೆಂದು ಬರಡಾಗಿ ಕೊರಗುತ್ತಲಿದೆ. ಆವನಂ ಪೆಸರು ಪೇಳಿ ತ್ರಿಭುವನ ಜೀವಿಗಳು ಸಾಯ ಪ್ರಾತಃ ಕಾಲ ನೆನಪಿಹರೋ. ಆವನಂ ಧರ್ಮಜ್ಞ ಸುರಧೇನಳು ಸಂತಸದಿ ಸೇವೆಗೈತೇಳೋ. ಆವನಂ ವರ ಆಜ್ಞೆ ಇಲ್ಲದೆ ಸೋಮ ಸೂರ್ಯರು ಉದಯಸ್ಥರಾಗುತ್ತಿರಲಿಲ್ಲವೋ. ಅಂಥ ಯೋಗಿ ಸಾರ್ವಭೌಮನ ಆಶ್ರಮಕ್ಕೆ ಈ ದುರ್ದಶೆಯೇ. ಹರನಲ್ಲಿ ಘೋರ ತಪಗದು ಹರನ ತ್ರಿಶೂಲವನ್ನೇ ಪರಿಶುವನ್ನಾಗಿ ಪಡೆದು ಮಾತಾ ಪಿತರಳು ಶುಭವನ ಹರಿವಿ ಹರಿಕೆ ಪಡೆಯಲು ಹೊರಟ ಎನಗೆ ಆಶ್ರಮದ ಮೊದಲು ಹೆಜ್ಜೆಯಲ್ಲಿ ಅಪಶಕುನವೇ ಅಥವಾ ಅಥವಾ ಮದಂಧನಾದ ಕಾರ್ತಿವೀರ್ಯಾರ್ಜುನನಿಂದಲೇ. ಹಾಗಿದ್ದಲ್ಲಿ ಜೈ ಪರಿಶುದ್ಧರ. ನಿಜವಾಗ್ಲೂ ಸರ್, ನಿಜವಾಗ್ಲೂ ನಾವು ಆ್ಯಕ್ಚುಲಿ ಈ ಒಂದು ಸಾಧನೆ ಅನ್ನೋ ಒಂದು ಟೈಟಲಿಗೆ ನಿಮ್ಮಂಥ ಸೀನಿಯರ್ ಹಿರಿಯ ಕಲಾವಿದರ ಜೊತೆ ಇವತ್ತು ನಾವು ಒಂದು ಎಪಿಸೋಡನ್ನು ಒಂದು ಸಂಚಿಕೆ ಮಾಡ್ತಾ ತುಂಬಾ ಖುಷಿ ಆಗ್ತದೆ ಸರ್. ಸೊ ಈ ರೀತಿ ನೀವು ಹೇಳಿದ್ರೆ ಭಾಳಷ್ಟು ಹಳ್ಳಿಗಳಲ್ಲಿ ಬೇರೆ ಬೇರೆ ಊರುಗಳಲ್ಲಿ ನೀವು ಹೋಗಿ ಮಾಡಿ ಬಂದಿದ್ದೀರಾ. ಕರ್ನಾಟಕ ತುಂಬ ಮಹಾನ್ ಊರುಗಳು ರಂಗಭೂಮಿಯಿಂದ. ಈ ಒಂದು ರಂಗಭೂಮಿಯಲ್ಲಿ ತಮಗೆ ಸಿಕ್ಕಂತಹ ಬಿರುದುಗಳನ್ನು ಯಾವ್ಯಾವ ಬಿರುದುಗಳನ್ನು ನೀವು ಪಡ್ಕೊಂಡಿದ್ದೀರಾ? ಭಾಳ ಅದಾವಲ್ರಿ, ಒಂದು 6 ಬಿರುದು ಅದಾವೆ ನನಗೆ. ನಟ ನಕ್ಷತ್ರ, ಅಭಿನಯ ದಿಗ್ಗಜ, ರಂಗ ಧ್ರುವತಾರೆ, ನಾಟ್ಯ ಕುವರ, ನಾಟ್ಯ ಕಲಾಕೇಸರಿ, ಇನ್ನೊಂದೇ ಅಷ್ಟು ನೆನಪಿಗಿಲ್ಲ. ಅದೊಂದು ಒಟ್ಟು 6 ಬಿರುದುಗಳದಾವು. ಮತ್ತು ಮಾನ ಸನ್ಮಾನಗಳಂತೂ ನೀವು ತೊಗೊತೀರಿ, ನೋಡ್ತೀರಿ ಅವನ್ನೆಲ್ಲ. ಮಾನ ಸನ್ಮಾನ ನನಗೆ ನಾಟಕ ಅಕಾಡೆಮಿ ಅವಾರ್ಡ್ ಆಯ್ತು ಮುಖ್ಯಮಂತ್ರಿಯವರಿಂದ. ನೆಕ್ಸ್ಟು ಬಂದದ್ದು ನನ್ನ ಗಿಣಿರಾಮ ಸೀರಿಯಲ್ನೊಳಗೆ ಅವಾರ್ಡ್ ಬಂತು, ಯಾವುದು ಅನುಬಂಧ ಅವಾರ್ಡು. ಅದಾದ ಮೇಲೆ ಇದು ನಮ್ಮ ಪೋಷಕ ಕಲಾವಿದರ ಸಂಘದಿಂದ ಪೋಷಕ ಕರ್ನಾಟಕ ರತ್ನ ಅಂಥೇಳಿ ಒಂದು ಅವಾರ್ಡ್ ಬಂತು. ಹಂಗೆ ಸಾಕಷ್ಟು ಬಿರುದು ಬಾವಲಿಗಳು ಬಂದಾವು. ಭಾಳ ಕರ್ನಾಟಕ ರಂಗ ಕಲಾವಿದರಿಂದ ನನಗೆ ಒಳ್ಳೊಳ್ಳೆಯ ಅವಕಾಶಗಳು ಮತ್ತು ಒಳ್ಳೊಳ್ಳೆ ಪ್ರಶಸ್ತಿ ಪ್ರಮಾಣ ಪತ್ರಗಳು ಎಲ್ಲ ಬಂದವು, ಎಲ್ಲ ಸಿಕ್ಕೈತಿ. ನಮ್ಮ ಸಾಧನೆ ಇದು ನನ್ನ ಕಥೆಯ ಒಂದು ವಿಶೇಷತೆ ಏನಂತಂದರೆ ನಮ್ಮದು ಒಂದು ಕಾನ್ಸೆಪ್ಟ್ ಉಂಟು, ಸಿಹಿ ಘಟನೆ ಹಾಗೂ ಕಹಿ ಘಟನೆಗಳು ಅಂತ ಒಂದು ನಮ್ಮದು ವಿಶೇಷವಾಗಿದೆ. ಸೊ ನಿಮ್ಮ ಜೀವನದಲ್ಲಿ, ಪ್ರತಿಯೊಬ್ಬರು ಕಲಾವಿದರ ಜೀವನದಲ್ಲಿ ಈ ಒಂದು ನಡೀತಾ ಇರುತ್ತೆ ಸಿಹಿ ಘಟನೆ ಕಹಿ ಘಟನೆ. ನಮ್ಮ ವೀಕ್ಷಕರ ಜೊತೆ ನಿಮ್ಮ ಜೀವನದಲ್ಲಿ ನಡೆದಂತಹ ಕಹಿ ಘಟನೆ ಹಾಗೂ ಸಿಹಿ ಘಟನೆ ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಳ್ಳಿ. ರೋಹಿತ್, ಕಲಾವಿದರು ರಂಗಭೂಮಿ ಕಲಾವಿದರಿಗೆ ಯಾವಾಗಿದ್ದರೂ ಕಹಿನೇ ಇವರಿಗೆ. ಇವ್ರ ಹತ್ರ ಸರಸ್ವತಿ ಅದಾಳ ವಿನಃ ಲಕ್ಷ್ಮವ್ವ ಇರೋದು ಬಹಳ ವಿರಳ. ಅದರಲ್ಲಿ ಒಂದು ಮುನಹಳ್ಳಿ ಕ್ಯಾಂಪು, ಗುಡಿಗೇರಿ ಬಸವರಾಜರ ತಮ್ಮ ಅಣ್ಣನ ಮಗನ ಅವನ ಹೆಸರು ಬಸವರಾಜ. ಅವನ ಕಂಪ್ನಿಯಾಗಿದ್ದೆ ನಾನು ಮುನಹಳ್ಳಿ ಒಳಗೆ. ಮುನಹಳ್ಳಿ ಒಳಗಿದ್ದಾಗ ಉಮಾಶ್ರೀ ನನ್ನ ಜೋಡಿ ಪೇರ್ ಅವ್ರು ನನ್ನ ಕೂಡ ಕಾಯಂ ಪಾರ್ಟ್ ಮಾಡ್ತಿದ್ರು, ಬಸ್ ಕಂಡಕ್ಟ್ರೆ.
ಬಸ್ ಕಂಡಕ್ಟರ್ ನಂದೇ ಕಂಡಕ್ಟರ್, ನಾನೇ ಮೇಜರ್ ರೋಲು ಇದ್ದಾಗ ಒಬ್ಬ ನನ್ನ ಮುಂದೆ ಬೆಳೆದ ಹುಡುಗವ, ಅವನ ಹೆಸರು ಬೇಡ. ಒಂದು ತಮ್ಮ ಸಮಾಜದ ಹುಡುಗ ಜನರನ್ನು ಎಬ್ಬಿಸಿ ನಾನು ಪಾತ್ರ ಬಿಡಿಸ್ಬೇಕು, ಮಾಡಬೇಕೆನ್ನೋ ಆಸೆಯಿಂದ ನನಗೆ ಇದು ಫಸ್ಟ್ ಸೀನ್ ನಡೆದೈತೆ ನಂದು ಮಾಸ್ರಿ ಅವ್ರದ್ದು. ನಡೆದ ಹೊತ್ತಿನೊಳಗೆ ಅವ ಗದ್ದಲ ತೆಗೆದುಬಿಟ್ಟ, ಬೇಡ ಇವ್ರು ಮಾಡೋದು ಬೇಡ, ನಮ್ಮ ಹುಡುಗ ಪಾಠ ಮಾಡಲಿ ಅಂತ ಒಂದು 10-20 ಜನರನ್ನ ಕರ್ಕೊಂಡ್ಬಂದಿದ್ದವ. ಅಲ್ಲಿಂದ ನಾಟಕ ಬಂದಾಗ ಇದು ಬಂತು. ಉಮಾಶ್ರೀ ಅವರನ್ನು ಎಷ್ಟು ಕೇಳ್ಕೊಂಡ್ರೆ ಆಗೋದಿಲ್ಲ ಅಂದರು. ಉಮಾಶ್ರೀ ಅವರಿಗೆ ಅವ್ರು ಬೆಲೆ ಕೊಡಲಿಲ್ಲ. ಉಮಾಶ್ರೀ ಅವ್ರ ಒಳಗೆ ಬಂದು, ಬೇಡ ಬಸಣ್ಣ ಬಿಟ್ಬಿಡು, ಪಾಠ ತೆಗೆದುಬಿಡು, ಬಣ್ಣ ತೆಗೆದುಬಿಡು, ಮಾಡಲಿ, ಏನಾರು ಹಾರಿಗೆಡೋದು ಹೋಗಲಿ ಅಂತೇಳಿ. ಯಾಕಂದ್ರೆ ಅವರು ಬದುಕಬೇಕು, ಕಂಪ್ನಿ ಬದುಕಬೇಕು ಅನ್ನೋ ವಿಚಾರದೊಳಗೆ ಉಮಾಶ್ರೀ ಅವರನ್ನು ಹೆಲ್ಪ್ ಮಾಡಿ ಇದು ತಿಳಿ ಹೇಳಿದರು. ನಂತರ ಕಂಪ್ನಿ ಮಾಲಕನು ತಿಳಿ ಹೇಳಿದ. ನನಗೆ ಮಾನಸಿಕವಾಗಿ ಭಾಳ ನೋವಾಗ್ಬಿಡ್ತು. ಅದವನ್ನ ನಾ ಏನು ಮಾಡಿಬಿಟ್ಟೆ, ಮೇಕಪ್ ತೆಗೆದವನ ಸ್ವಲ್ಪ ಎಣ್ಣೆ ಚಟ ಇತ್ತಲ್ಲ, ಹೊಟ್ಟೆ ತುಂಬ ಸರಿ ಕುಡ್ಕೊಂಡು ಸೀದಾ ಬಂದು ಮುನ್ನೋಳಿ ಹೊಳಿ ಹಾರಾಕ್ತಾ ತಯಾರಾಗ್ಬಿಟ್ಟು. ಆಗ ನಮಗಿಂತ ಒಬ್ಬ ಹಿರೇಕಲೆ ಯಾವುದ್ರು ನಿಂಗನಗೌಡ್ರು ಅಂತೇಳಿ, ಇಲ್ಲ ಅವ್ರೀಗ ನಿಂಗನಗೌಡ್ರು ಅಂತೇಳಿ, ಅವರು ನನ್ನ ಹಿಂದ್ಲಿಂದ ಬಂದು ಹಿಡ್ಕೊಂಡ್ಬಿಟ್ರು. ನೀವು ಹಿಡ್ಕೊಂಡು ಏನು ಹೊಡೆದ ಬಿಟ್ರು ಭಾಳ ಹೊಡೆದು. ಮನುಷ್ಯ ಅದು ಏನದೆ ಬದುಕಿದ್ರೆ ಇಂಥವೇನೋ ದುನಿಯಾ ಮಾಡ್ತೀನಿ, ಇಂಥ ಅನ್ಯಾಯ ಮಾಡ್ಕೊಳಕ್ಕೆ ಹೋಗಬೇಡಪ್ಪ ಬಾ ಅಂತ ಮತ್ತೆ ನಾನು ರಂಬಿಸಿ ಕರ್ಕೊಂಡ್ಬಂದು ತಮ್ಮ ಒಟ್ಟಿಗೆ ಮಲಗಿಸ್ಕೊಂಡು ನಾನು ಚಿತ್ತ ಶುದ್ಧ ಆದಮೇಲೆ ಸಮಾಧಾನ ಹೇಳಿ ಶಾಂತ. ಅದು ಒಂದು ನನ್ನ ಜೀವನದೊಳಗೆ ಕಹಿ ಘಟನೆ. ಇನ್ನು ಸಿಹಿ ಘಟನೆ ಸಾಕಷ್ಟು ಇವೆಲ್ಲವನ್ನು ನಾನು ದೇಶ ನೋಡಿದ್ನಲ್ಲ, ಅದು ಒಂದು ಸಿಹಿ ಘಟನೆ. ದೇಶ ನೋಡಿದ್ನಿ, ಸಾಕಷ್ಟು ಅದು ಆಗ ಸತ್ಯದ ಹೋಗಿಬಿಡ್ತಿತ್ತು. ಮಾನ ಸನ್ಮಾನಗಳು ಇವೆಲ್ಲವನ್ನು ಆ ಕಹಿ ಘಟನೆಯಿಂದ ಸಿಹಿ ಘಟನೆಗೆ ಬಂದೆ. ಬಸವರಾಜ್ ತಿರ್ಲಾಪುರ ಅವರಿಗೆ ನಮ್ಮ ಕರ್ನಾಟಕ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಏನಾದರೂ ಸಹಾರ್ಥ ಸಿಗ್ತದೆ? ಹಾಂ, ನನಗೆ ಅದು ನಾಟಕ ಅಕಾಡೆಮಿಲಿಂದ 2,000 ರೂಪಾಯಿ ಪಿಂಚಣಿ ಬರುತ್ತೆ. ಆಮೇಲೆ ಅದು ಹೇಳಿದ್ನಲ್ಲ, ನಾಟಕ ಅಕಾಡೆಮಿಯವರಿಂದ ನನಗೆ ಅವಾರ್ಡು ಆಗೈತಿ. ಈ ಕತಿ ಮತ್ತು ನಮ್ಮ ಕೇಂದ್ರ ಗೌರ್ಮೆಂಟ್ಲಿಂದ ಒಂದು 4,000 ರೂಪಾಯಿ ಬರ್ತಿತ್ತು. ಈ ಕೊರೋನಾ ಎಫೆಕ್ಟ್ಲಿಂದ ಸ್ವಲ್ಪ ನಿಂತದ, ಮುಂದೆ ಬರಬಹುದು, ಬರುತ್ತನ್ನೋ ಆಸೆ ನಮಗೂ ಐತಿ. ಏನು ಮಾಡ್ತಾನೋ ಮೋದಿ ಸಾಹೇಬ ನೋಡೋಣಂತ. ಸೊ ಈಗ ಬಸವರಾಜ್ ತಿರ್ಲಾಪುರ ಸರ್ ಯಾವ ಸಿನಿಮಾದಲ್ಲಿ, ಯಾವ ಒಂದು ಧಾರಾವಾಹಿಯಲ್ಲಿ ನಟನೆ ಮಾಡ್ತಾ ಇದ್ದಾರೆ? ಸದ್ಯ ಯಾವುದಿಲ್ಲ. ಗಿಣಿರಾಮ ಮುಗಿದ ಮೇಲೆ ಸೀರಿಯಲ್ ಯಾವುದದು, ಸೀತಾರಾಮದಲ್ಲಿ ಒಂದು 2-3 ದಿವಸ ಮಾಡಿದೆ. ಅದು 1 ವಾರಗಟ್ಟಲೆ ಹಾಕಿದ್ರೆ ಆಮೇಲೆ ಯಾವುದೋ ಸೀರಿಯಲ್ಲಿಗೆ ನಾಟಕ ಕಂಪ್ನಿಯವ್ರು ಭಾಳ ಕರೆಯಾಕತ್ತಾರೆ. ಹೊಳ್ಳಿ ರಂಗಭೂಮಿಗೆ ಬರ್ರಿ, ನೀವು ಅಂತ ಹಿರಿಯ ಕಲಾವಿದರು ಇರಬೇಕು, ನಮಗೆ ಮಾರ್ಗದರ್ಶನ ಆಗಬೇಕು, ಜೊತೆಗೆ ನಿಮ್ಮ ಅಭಿನಯ, ನಿಮ್ಮ ಕಣ್ಣಿನ ಭಾವಗಳು ಭಾಳ ಇಷ್ಟ ನಮಗೆ, ಬರ್ರಿ ಪಾತ್ರ ಮಾಡಿರಿ ಅಂತಾರೆ. ಒಂದು 10 ದಿವಸ ಇಲ್ಲೇ ರಾಯಚೂರಿಗೆ ಮಾನವಿ ಹತ್ತಿರ ಶಿರ್ವಾರ ಅಂತ ಐತಿ, ಅಲ್ಲಿ ಒಂದು ಜೇವರಿಗೆ ಕಂಪ್ನಿ ಐತಿ. ಅಲ್ಲಿ ಪಾಪು ಅಂತೇಳಿ ನಮ್ಗೆ ಭಾಳ ಬೇಕಾದ ಹುಡುಗ, ಅವನು ನಡೆಸ್ತಾನದ. ಅವನ ಕಂಪ್ನಿಯಾಗ ಒಂದು 8 ದಿವಸ ಪಾರ್ಟ್ ಮಾಡೋಕ್ಕೆ ಹೋಗಿದ್ದೆ. 8 ದಿವಸ ಪಾರ್ಟ್ ಮಾಡಿದೆ. ಪಾರ್ಟ್ ಮಾಡಿ ನಾನು ನಿನ್ನೆ ಬೆಳಿಗ್ಗೆ ಬಂದೆ. ಬಟ್ ರಂಗಭೂಮಿಗೆ ಕರೀತಾರೆ ಅಂದ್ರೆ, ರಂಗಭೂಮಿ ಟಚ್ ನಾವು ಏನಾರು ತಪ್ಪಿಸ್ಕೊಂಡ್ವಿ ಅಂತಂದ್ರೆ ಮುಂದೆ ನಮಗೆ ಭವಿಷ್ಯ ಇಲ್ಲ. ಈಗ ಚಿತ್ರರಂಗದೊಳಗೆ ನಮಗೆ ಒಂದು ಏನೋ ಹೆಚ್ಚು ಕಮ್ಮಿ ಮಾಡಿದ್ರೆ ಕಟ್ ಅಂದ್ಬಿಡ್ತಾನೆ ವಿನಾಯಕ್ ಡೈರೆಕ್ಟರ್ ಇದ್ರೆ, ಆದರೆ ಅಲ್ಲಿ ಕಟ್ ಅನ್ನುವಂಗಿಲ್ಲ. ಅದೇ ಹೇಳ್ತಾರಲ್ಲಿ ಏನು, ರಂಗಭೂಮಿ ಇದು ರಣಭೂಮಿ ರಂಗಭೂಮಿ ಒಂದ ಅಂತ. ರಣಭೂಮಿ ಒಳಗೆ ಪ್ರಾಣ ಹೋಗ್ಬಿಡ್ತೈತಿ, ಆದರೆ ರಂಗಭೂಮಿ ಒಳಗೆ ಮಾನ ಪ್ರಾಣ ಎರಡೂ ಹೋಗ್ಬಿಡ್ತಾವೆ. ಯಾಕಂದ್ರೆ ನಾ ಏನಾರು ತಪ್ಪು ಮಾಡಿದ ಮುಂದೆ ಕುಂತ ಮಾತು ತಪ್ಪಿಂದ್ಲೇ ಅವ ಅವನು ಏನು ಮಾತು ಕಲ್ತಾನ್ಲೆ ಏನೋ ನನ್ನಿಂದ ಅಸಡ್ಡೆ ಆತಂದ್ರೆ ಅವನಿಂದ ನನಗೆ ಅರ್ಜೆಂಟ್ ರಿಯಾಕ್ಷನ್ ಸಿಕ್ಬಿಡ್ತೈತೆ. ಅವನಿಂದ ನನಗೆ ಬಂದೇ ಬಿಡ್ತೈತೆ ಮಾತು. ಅವನು ಖುಷಿಯಾಗಿಡೋದು ಇವೆಲ್ಲವೂ ಏನದಾವಲ್ಲ, ಇದು ನನಗೆ ಮಾನ ಪ್ರಾಣ ಎರಡೂ ಉಳಿದಂಗೆ. ಸೊ ಸಾಧನೆ ಇದು ನನ್ನ ಕಥೆಯಲ್ಲಿ ನಮ್ಮ ಜೊತೆಗೆ ಇವತ್ತು ಆಗಿದೆ ಬಸವರಾಜ್ ತಿರ್ಲಾಪುರ ಅವರು. ಸೊ ಮುಂದಿನ ಮಾತುಕತೆ ಬೆಳೆಸೋಕ್ಕಿಂತ ಮುಂಚೆ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ಬ್ರೇಕ್ ಬರುತ್ತೆ. ಬ್ರೇಕ್ ನಂತರ ಕಾರ್ಯಕ್ರಮವನ್ನು ಬೆಳೆಸೋಣ. ಬ್ರೇಕ್ ನಂತರ ಸಾಧನೆ ಇದು ನನ್ನ ಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನೀವು ಹೇಳಿದ್ರಿ ಒಂದು ಸಿನಿಮಾಗಳು ಮಾಡಿದ್ದೀನಿ, ಧಾರಾವಾಹಿಗಳನ್ನು ಮಾಡಿದ್ದೀರಾ. ಎಷ್ಟು ಸಿನಿಮಾಗಳನ್ನು ಇಲ್ಲಿವರೆಗೆ ನಟಿಸಿದ್ದೀರಾ? ಯಾವ್ಯಾವ ಸೀರಿಯಲ್ ನಟಿಸಿದ್ದೀರಾ ಸರ್? ನಮ್ಮ ವೀಕ್ಷಕರಿಗೆ ತಿಳಿಸ್ಕೋಸ್ಕರ. ನಾನು ಅದೇ ಹೇಳಿದ್ನಲ್ಲ, ಫಸ್ಟ್ ಮೂವಿ ಸಂಗ್ಯಾಬೇಳೆ, 2ನೇದ್ದು ಅದು ನಮ್ಮ ಗದಗಿನ ಪಂಚಾಕ್ಷರಿ ಗವ್ಯಗಳದು, ಆಮೇಲೆ ಗುಡ್ಡಾಂಬವರ ದಾನಮ್ಮ 3ನೇದ್ದು. ಆ ನಂತರ 64 ಸಿನಿಮಾ ಮಾಡಿದ್ರು. 64 ಸಿನಿಮಾ ಮಾಡಿ ಎಲ್ಲವೂ ನಾನು ಕಾಣುವಂಥದ್ದು ಹೇಳೇನು ನಿಮಗಾಗಲಿ. ಎಲ್ಲವೂ ನನ್ನ ಗುರುತು ಹಿಡಿಯುವಂಥ ಪಾತ್ರಗಳನ್ನು ಕೊಟ್ಟಾರೆ. ಅದ್ರ ಜೊತೆಗೆ ಆಕಾಶವಾಣಿಯಲ್ಲೂ ಕೂಡ ನಿಮ್ಮ ಹೆಸರನ್ನು ಕೇಳ್ಬಿಟ್ಟಿದ್ದೀನಿ. ಹೌದು, ಒಂದು ಆಕಾಶವಾಣಿ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಆಕಾಶವಾಣಿಗಳು ಅದಕ್ಕೆ ಕಾರಣ, ನಾನು ಆಕಾಶವಾಣಿ ಪ್ರವೇಶ ಮಾಡೋಕ್ಕೆ ನನ್ನ ಹೆಂಡತಿನ ಕಾರಣ, ಪರಿಮಳನ ಕಾರಣ. ಆಕೆ ನನಗೆ ಅದರ ಬಗ್ಗೆ ಮಾರ್ಗದರ್ಶನ ಕೊಟ್ಲಿ, ಹಿಂಗಿರ್ತೈತಿ. ವಾಣಿ ಅಂತೂ ಶುದ್ಧ ಐತಿ,
ವಾಣಿ ಶುದ್ಧತೆ ಅಲ್ಪ ಪ್ರಾಣ ಮಹಾಪ್ರಾಣಗಳ ಕಡೆ ಗಮನ ಕೊಡಬೇಕು. ಮತ್ತು ಅದ್ರಾಗ ಬರೀ ಇದು ನಾವು ಇಲ್ಲಿ ಹಿಂಗೆ ಹಿಡ್ಕೊಂಡು ಓದ್ತಿರ್ತೀವಿ, ಓದುವಾಗ ನಾವು ಭಾವಗಳು ಬೇಕು ಧ್ವನಿ ಒಳಗೆ. ನಾವು ಮುಖನ ಕಾಣೋದಿಲ್ಲ, ದೇಹನ ನಮ್ಮ ಧ್ವನಿ ಮಾಧುರ್ಯದೊಳಗನ ನಾನು ಪ್ರೇಕ್ಷಕನ ಹಿಡಿದಿಟ್ಕೋಬೇಕು. ಆಕಾಶವಾಣಿಗೆ ರೇಡಿಯೋ ಕಲಾವಿದನ್ನು ಅಭಿಲಾಷಿಗಳನ್ನು ಹಿಡಿದಿಟ್ಕೋಬೇಕಾಕತಿ. ಹಾಗಾಗಿ ನಮ್ಮ ಧ್ವನಿ ಏರಿಳಿತ ಏನಿರ್ತೈತಲ್ಲ ಅದು ಭಾಳ ಮುಖ್ಯ ಆಕತಿ ಆಕಾಶವಾಣಿ ಒಳಗೆ. ಹಂಗಂತೇಳಿ ನಾನು ಬಿಹೈ ಕಲಾವಿದ. ನಾನು ಎಷ್ಟನೇ ಇಸ್ವಿಯಲ್ಲಿ? ಓಹೋ 1984 ಇರ್ಬೇಕು. ಓಕೆ. 84ರಿಂದ 1984-85ನೇ ಸಾಲು. ಆವಾಗ ನಾ ಆಕಾಶವಾಣಿಗೆ ಅಡಿಷನ್ ಆಯ್ತು. ನಂದು ಪರಿಮಳನ ಕರ್ಕೊಂಡೋಗಿ ಮಾಡಿಸಿದ್ಲು. ಅದು ಸಕ್ಸಸ್ ಆಯ್ತು. ಈಗ ನೆಕ್ಸ್ಟ್ ಒಂದು ಪಾತ್ರ ಬಂತು. ನಾನು ರಿಸಲ್ಟ್ನೊಳಗೆ ಓಕೆ ಆದಮೇಲೆ ಒಂದು ಪಾತ್ರ, 2 ಪಾತ್ರ, ಒಂದು ಅತ್ತಿ, ಒಂದು ಗಂಡು ಹೆಣ್ಣಿನ ಪಾತ್ರ. ಅತ್ತಿ ಪಾತ್ರಕ್ಕೂ ಮಾತಾಡಿದೆ ನಾನು, ಮತ್ತು ಆ ಸಪ್ರೇಟ್ ಪಾತ್ರಕ್ಕೂ ಮಾತಾಡಿದೆ. ಧ್ವನಿ ಒಳಗನ ಅದನ್ನು ಲೇಡೀಸ್ ವಾಯ್ಸ್ ತೆಗಿಬೇಕು. ಏನು ಯಾವ ರೀತಿ ಒಂದು ಸ್ವಲ್ಪ ಏನು ರೋಹಿತ ಆರಾಮದೀಯಾ? ಕಳ್ಳ ಎಷ್ಟು ಚಂದ ಕಾಣ್ತೀಯೋ ಹಿಂಗೆ ವಾಯ್ಸ್ ತೆಗಿಬೇಕು. ಅದು ಗಂಡಸಿಂದಂತೂ ಮಾಮೂಲಲ್ಲಿ ಇದ್ದು ಧ್ವನಿ ಐತಿ ಅದರಿಂದ ಮಾತಾಡಿದ್ದು. ಅದು ಫಸ್ಟ್ ನಾಟಕ ನನಗೆ ದ್ವಿಪಾತ್ರದ ಪಾತ್ರ, ಪೇಮೆಂಟ್ ಮಾತ್ರ ಅಷ್ಟೇ, 2 ಪಾರ್ಟ್ ಮಾಡಿ ಅಷ್ಟೇ. ಆಕಾಶವಾಣಿಯಿಂದ ಸುಮಾರು ನಾಟಕಗಳನ್ನು ಮಾಡಿದೆ ನಾನು. ಯಮನಾ ಮೂರ್ತಿಯವರು ನಿರ್ದೇಶನ, ಇನ್ನೊಬ್ಬರು ಅಕ್ಕಮ್ಮ ಅಂಥೇಳಿ ಅವ್ರ ಹೆಸರು ನೆನಪಾರೇನೆ, ಆಕಾಶವಾಣಿ ಒಳಗೆ ನಾಟಕ ವಿಭಾಗದ. ಆಮ್ಯಾಗ ನಮ್ಮ ದೇಸಾಯಿ, ಅನಿಲ್ ದೇಸಾಯಿ ಅವರು ತೀರ್ಕೊಂಡ್ರು. ಅವರು ನನಗೆ ಅವಕಾಶ, ನನಗೆ ಮಾವ ಅಂತಿದ್ರು. ಆಲ್ಮೋಸ್ಟ್ ಆಲ್ ಆಕಾಶವಾಣಿ ಒಳಗೆ ನಾನು ಮಾವನೇ ಎಲ್ಲರಿಗೂ ಮಾವನಂತನೇ ಮಾತಾಡ್ತಾರೆ. ಶಶಿಧರ್ ನರೇಂದ್ರ ಅವರು, ಆಮ್ಯಾಗ ನಮ್ಮ ಕುಲಕರ್ಣಿ ವಕೀಲರು ರವಿ ಕುಲಕರ್ಣಿ ಅವರು, ಅವರೆಲ್ಲರೂ ಆಕಾಶವಾಣಿ ಒಳಗೆ ನನಗೆ ಭಾಳ ಪ್ರೋತ್ಸಾಹ ಕೊಟ್ಟಾರೆ. ಏನು ಇನ್ನೊಂದು ಘಟನೆ ನಿಮಗೆ ಹೇಳ್ಬೇಕು. 4 ತಂತಿ ನನ್ನ ಫಸ್ಟ್ ಸೀರಿಯಲ್. 4 ತಂತಿ ಸೀರಿಯಲ್ ಒಳಗೆ ನಾನು ನನ್ನ ಹೆಂಡತಿ ಕೂಡಿ ಅಯ್ಯಪ್ಪ ಸ್ವಾಮಿ ಆಗಿದ್ವಿ. ಓಕೆ. ಅದು ಈ ಕಡೆನೇ ಇಲ್ಲೊಂದು ಹುಬ್ಬಳ್ಳಿ ಐತಿ, ಇಲ್ಲಿ ಈ ಕಡೆ ಬರ್ತೈತ್ರಿಪ್ಪ ಅದೊಂದು ಹುಬ್ಬಳ್ಳಿ. ಇದು ಈ ನಮ್ಮ ಮುಗುಟ್ಗಾನ್ ಹುಬ್ಬಳ್ಳಿ, ಹಳೆ ಹುಬ್ಬಳ್ಳಿ, ಹೊಸ ಹುಬ್ಬಳ್ಳಿ ಅಲ್ಲದೆ ಇಲ್ಲೊಂದು ಈ ಕಡೆ ಒಂದು ಹುಬ್ಬಳ್ಳಿ ಬರ್ತೈತಿ. ಅದ್ರದ್ದು ನೆನಪಾರಿದೆ ಹುಬ್ಬಳ್ಳಿ, ಯಾವುದೋ ಹುಬ್ಬಳ್ಳಿ ಅಂತಾರೆ ಅದಕ್ಕೆ. ಅಲ್ಲಿ 4 ತಂತಿ ಸೀರಿಯಲ್ ಶೂಟಿಂಗ್, ಬಿ ಸುರೇಶ್ ಡೈರೆಕ್ಷನ್ನು. ಅವಾಗ ನಮ್ಮ ನಟರಾಜ್ ಏಣಿಗೆ ಅವರಿದ್ದರು, ಅವರು ಅದ್ರಾಗ ಆ ಪಾತ್ರ ಮಾಡ್ತಿದ್ದರು. ಆಮೇಲೆ ನನ್ನ ಆತ್ಮೀಯ ಶ್ರೀಕಾಂತ್ ನಾಕೋಡ್, ಅವರು ಅದರೊಳಗೆ ನಾನು ಅವ್ರನ್ನ ಸೆಲೆಕ್ಷನ್ ಮಾಡಿದ್ದೆ. ನಾನು ಅಯ್ಯಪ್ಪಗೆ ಹೋಗ್ಬೇಕು, ನನಗೆ ಬರೋಕ್ಕಾಗೋದಿಲ್ಲ, ಅದಕ್ಕೆ ದಯವಿಟ್ಟು ಇವ್ರನ್ನ ತೊಗೊಂಡ್ಬಿಡ್ರಿ. ಇವ್ರು ನಾಕೋಡ್ ಅವರು ಪಾತ್ರ ಮಾಡೋಕ್ಕೆ ರೆಡಿ ಆದರು. ಪಾತ್ರ ಮಾಡಿದ್ರೆ ಸ್ವಲ್ಪ ಅವ್ರಿಗೇನೇನೋ ತ್ರಾಸಾಗಿ ಒಲ್ಲೆನೋ ಪಾತ್ರ ಒಲ್ಲೆ ಅಂತ ಬಿಟ್ಟುಬಿಟ್ರು. ಆವಾಗ ಬಿ ಸುರೇಶ್ ಅವರು, ಇಲ್ಲರಿ ನೀವು ದಯವಿಟ್ಟು ಮಾಡಿರಿ, ನಾವು ಇಷ್ಟೆಲ್ಲ ಬೆಂಗಳೂರಿಂದ ಇಷ್ಟೆಲ್ಲ ಕಷ್ಟಪಟ್ಟು ಬಂದೀವಿ, ಬೇಡ ನೀವು ಪಾತ್ರ ಮಾಡಿರಿ ಅಂತೇಳಿ ಬಿ ಸುರೇಶ್ ಅವರು ಮತ್ತು ನಮ್ಮ ಏಣಿಗೆ ನಟರಾಜ್ ಅವರು, ಅಲ್ಲಿರುವ ಸಹ ಕಲಾವಿದರು ನನಗೆ ಹೇಳಿದರು. ಹೇಳಿದ್ಕೊಳ್ಳಿ ಆತು ತಗೊಳ್ರಪ್ಪ ಮಾಡ್ತೇನೆ ಅಂತಂದು. ಮಾಡ್ತೇನೆ ಅಂದ್ಕೊಳ್ಳಿ. ದೇವರು ಮುಖ್ಯ ರೀ, ದೇವರು ಮುಖ್ಯ ಅಲ್ಲ, ಕರ್ತವ್ಯ ಮುಖ್ಯ. ಆಮೇಲೆ ದೇವರು ಅದ, ನನ್ನ ಕರ್ತವ್ಯನೇ ದೇವರು ಅಂತ ಅವ್ರು ಹೇಳಿದರು. ಆತ್ರಪ್ಪ ಅಂತ ಮಾಡಿದೆ. ಸಕ್ಸಸ್ ಆಯ್ತು ಪಾತ್ರ, ಒಳ್ಳೆಯ ಹೆಸರು ತಂದು ಕೊಡ್ತು. ನೆಕ್ಸ್ಟ್ ಅವರ ನನಗೆ ತಕದಿಮಿ ಅದೊಳಗೆ ಅವಕಾಶ ಕೊಟ್ಟರು. ಅಲ್ಲಿಂದ ಶಿಲೀಲಲ್ಲಿ ಪಾಪ ಪಾಂಡು, ಪಾರ್ವತಿ ಪರಮೇಶ್ವರ, ಅವರು ಇವರು ಭಾಳ ಅವು ಒಳ್ಳೊಳ್ಳೆ ಪಾತ್ರಗಳನ್ನು ಆಯಾ ನಿರ್ದೇಶಕರು ನನಗೆ ವಹಿಸಿದರು. ಬಿ ರಾಮಮೂರ್ತಿಯವರು, ಪಿ ಶೇಷಾದ್ರಿಯವರು, ಆಮೇಲೆ ನಮ್ಮ ಗಿರೀಶ್ ಕಾಸರವಳ್ಳಿಯವರು, ಈ ಕನಶಂಬ ಕುದುರೆಯನ್ನೇರಿ ಕಾಸರವಳ್ಳಿಯವರು, ಭಾಳ ಜನ ನಿರ್ದೇಶಕರು. ಎಸ್ ನಾರಾಯಣವ್ರು 4 ಸಿನಿಮಾ ಕೊಟ್ಟರು ನಾನು. ಎಸ್ ನಾರಾಯಣವ್ರ ಯಾವುದಾದ್ರು ಚೆಲ್ಲಿದರ ಸಂಪಿಗೆ, ಒಂದು ವೀರ ಪರಂಪರೆಯೊಳಗೆ ಅಂಬರೀಷ್ ಅವರು, ನಾನು, ಸುದೀಪ್ ಅವರು ನಮಗೂ ಒಳ್ಳೆ ಸ್ಕೋಪ್ ಕೊಟ್ಟರು. ಇದರೊಳಗೆ ನನಗೆ ಭಾಳ ಪ್ರೀತಿ ಪಡ್ತಿದ್ರು. ಯಾರು? ಎಸ್ ನಾರಾಯಣವರು. ಅವರಿಗೂ ನಾನು ಇಲ್ಲಿ ಎಲ್ಲ ನಿರ್ದೇಶಕರಿಗೂ ಇಲ್ಲಿಂದ ನಾನು ಧನ್ಯವಾದ ಹೇಳ್ತೀನಿ. ಹೀಗಾಗಿ ನನ್ನ ಜೀವನ ನಡ್ಕೊಂಡು ಬಂತು. ಈಗೇನು ಇದು ಯಾವುದ್ರಿ ಇದು ಗಿಣಿರಾಮ, ಅದರೊಳಗೆ ಭಾಸ್ಕರ್ ಅಂತೇಳಿ ಪ್ರೊಡ್ಯೂಸರ್ ನಿರ್ಮಾಪಕರು, ಅವರು ನನ್ನ ಚಂದ ನೋಡಿಕೊಂಡ್ರು. ಅದರ ನಿರ್ದೇಶಕರು ಒಬ್ಬರ ಹೆಸರು ಯಾಕೋ ನನಗೆ ಇದಾಗಕತ್ತೈತಿ, ಪಾಪ ಮರಿಬಾರ್ದು, ನಾನು ಮರ್ತೇನೆ. ಅವರು ಇನ್ನೊಬ್ಬರು ಚಂದ್ರು ಅಂಥೇಳಿ, ಅವರು ನನಗೆ ಒಳ್ಳೆ ಇದು ಹೇಳಿಕೊಡ್ತಿದ್ರು. ನಾ ವಯಸ್ಸಿನಾಗ ದೊಡ್ಡವಾದರೂ ಭಾಳ ಮರ್ಯಾದೆಯಿಂದ ನಾನು ನಡೆಸ್ಕೊಂಡ್ರು.
ಅದು ಹೆಂಗಾಗಿ ನಾಲ್ಕು ಇದು ಗಿಣಿರಾಮ ಸ್ವಲ್ಪ ಅವ್ರು ಬೇರೆ ಇವರು ಭಾಸ್ಕರ್ ಅವ್ರು ಹೇಳಿದ ಕಾನಿ ಇಷ್ಟು ಸಿನಿಮಾದಾಗ ಮಾಡಿ ಎಲ್ಲ ಇಷ್ಟು ಸೀರಿಯಲ್ ಮಾಡಿ ಇದರಷ್ಟು ಹೆಸರು ನಿನಗೆ ಯಾವುದು ಕೊಡೋದಿಲ್ಲ ಚಂದ ಆಕತಿ ಪಾತ್ರಕ್ಕೆ ನೀವು ಹೊಂದ್ಕೊಂಡಿಪ್ಪ ಚಂದ ಮಾಡ್ತೀರಿ ಮಾಡಿರಿ ಅಂತಿದ್ರು ಸ್ಕೋಪ್ ಕೊಡ್ತಿದ್ರು ಆದರೆ ಹೀರೋ ರಿತ್ವಿಕ್ ಮಠ ಅಂಥೇಳಿ ಅವರು ಐಗಳು ಪೈಕಿ ರಾಮದ ಒಂದು ಸನ್ನಿವೇಶ ನೆನಪಾಗುತ್ತೆ. ಹೋಳಿ ಹಬ್ಬದ ಪ್ರಯುಕ್ತ ನೀವು ಡೀಟೇಲ್ಸ್ ಆಗಿ ಹೇಳ್ಕೊಟ್ಟಿದ್ದೀರಿ. ಹೌದು, ಹೋಳಿ ಹುಣ್ಣಿಮೆ ಅಂದರೆ ಯಾವ ಅಂತೇಳಿ ಆ ಒಂದು ಸನ್ನಿವೇಶ ಭಾಳ ತುಂಬಾನೇ ಹೌದು. ಎಲ್ಲ ಹೋಳಿ ಹುಣ್ಣಿ ಬಂತಂದ್ರೆ ಎಲ್ಲರ ಮೊಬೈಲ್ನಾಗ ಅದ ಇರುತ್ತೆ. ತುಂಬಾನೇ ಹೈಲೈಟ್ಸ್ ಆಗಿದೆ. ಅದನ್ನು ಬರೆದವರ ನಿರ್ದೇಶಕ ಮಂಜುನಾಥ್ ಅಂತೇಳಿ ಏನು ಅವ್ರ ತಾಯಿ ಹೆಸರು ಇಟ್ಕೊಂಡಾರ ಅವರು ಗೀತಾ ಮಂಜುನಾಥನೇ ಏನೈತಿ ಅವ್ರು ಅದನ್ನು ಬರೆದವ್ರು ಅವರು ಅಡುಗೆ ಮಾಡಿ ನನ್ನ ಕೈಯಾಗ ಕೊಟ್ಟಾರ. ನಾ ಅದಕ್ಕೆ ಕೊಟ್ಟು ಒಗ್ಗರಣೆ ಕೊಟ್ಟೇನೆ ಅಷ್ಟೇ. ಬರೆದವ್ರು ಮಂಜುನಾಥ್ ಅಂತೇಳಿ ರಾಣೆಬೆನ್ನೂರು ಅವರು ಭಾಳ ಚಿಕ್ಕ ವಯಸ್ಸಿನವ್ರು. ಅವ್ರ ಮನೆ ತುಂಬ ಎಲ್ಲರೂ ಮಾಸ್ತರ್ಗಳು. ಏನು ಅವ್ರ ಮನೆಗೆ ಹೋಗೇನಿ, ಅವ್ರ ಮನ್ಯಾಗ ಕುಂತೇನಿ, ಉಂಡೇನಿ, ಊಟ ಪ್ರಸಾದ ಮಾಡ್ಕೊಂಡು ಬಂದೇನಿ. ಅವ್ರದ್ದು ಗೀತಾ ಮಂಜುನಾಥ ಅಲ್ಲೋ ಯಪ್ಪ ಏನಾಯ್ತು ಅದು ಇರಲಿ. ಮಂಜುನಾಥ್ ಅವರಂತೂ ನನಗೆ ಗೊತ್ತು. ಅವ್ರು ಅದೇ ಹೇಳಿದ್ನಲ್ಲ, ಅವ್ರು ಅಡುಗೆ ಮಾಡಿ ಕೊಟ್ಟಾರ. ಸ್ವಲ್ಪ ನಾನು ಅದಕ್ಕೆ ಒಗ್ಗರಣೆ ಹಾಕ್ಕೊಂಡು ಮಾತಾಡೀನಿ ಅಷ್ಟೇ, ನನ್ನ ಸ್ವಂತಿಕೆ ಏನಿಲ್ಲ ಅಲ್ಲಿ. ಸೊ ಸಾಧನೆ ಇದು ನನ್ನ ಕತೆ ಇವತ್ತಿನ ಒಂದು ವಿಶೇಷ ಅತಿಥಿಗಳಾಗಿ ಬಸವರಾಜ್ ತಿರ್ಲಾಪ್ ಅವರ ಜೊತೆ ಈ ಒಂದು ಮಾತುಕತೆಯನ್ನು ಬೆಳೆಸಿದ್ವಿ. ಸೊ ಸಾಧನೆ ಇದು ನನ್ನ ಕತೆ ಪಬ್ಲಿಕ್ ಡಿಮಾಂಡಿಂದ ಒಂದು ಕಾರ್ಯಕ್ರಮ ಬಗ್ಗೆ ವೀಕ್ಷಕರಿಗೆ ಯಾವ ರೀತಿ ಶುಭಾಶಯವನ್ನು ಕೊಡ್ತೀರಾ ನಮ್ಮ ಚಾನಲ್ಗೆ, ನಮ್ಮ ಕಾರ್ಯಕ್ರಮಕ್ಕೆ ಪಬ್ಲಿಕ್ ಡಿಮಾಂಡ್ ಚಾನಲಿಂದು ಸಾಧನೆ ಇದು ನನ್ನ ಕತೆ. ಸೊ ಯಾವ ರೀತಿಯ ಶುಭಾಶಯ? ಪಬ್ಲಿಕ್ ಡಿಮ್ಯಾಂಡ್ ನನ್ನ ಸಾಧನೆ, ರೋಹಿತ್ ಹಬೀಬ್ ಅವರ ಸಾಧನೆಯೂ ಐತಿ ಇದ್ರೊಳಗೆ. ನೀವು ಆದಷ್ಟು ಈ ಸಾಧನೆಯ ಎಪಿಸೋಡ್ಗಳನ್ನು ನೋಡ್ರಿಪ್ಪ. ನಮ್ಮ ರೋಹಿತ್ ಅವರಿಗೆ ಆಶೀರ್ವಾದ ಮಾಡಿರಿ. ಪಬ್ಲಿಕ್ ಡಿಮ್ಯಾಂಡಿಗೆ ನಿಮ್ಮ ಆಶೀರ್ವಾದ ಇರಲಿ. ಈ ಕಲಾವಿದನಿಂದ ನಾನು ನಿಮ್ಮಲ್ಲಿ ಬೇಡ್ಕೊತೀನಿ. ನಮಸ್ಕಾರ. ಸೊ ಇಷ್ಟೊತ್ತನ ಅವರ ಒಂದು ಮಾತುಕತೆ, ಒಂದು ಕಥೆಯನ್ನು, ಅವರ ಒಂದು ಜೀವನ ನಡೆದಂಥ ಕಥೆಗಳನ್ನು ಕೇಳಿದ್ದೀವಿ. ಈಗ ಒಂದು ನೀವು ಕಾಯ್ತಾ ಇದ್ದೀರಾ, ನಮ್ಗೆ ಗೊತ್ತು. ಅವರು ನಾಟಕದ ಒಂದು ಸನ್ನಿವೇಶ ಡೈಲಾಗ್ಗಳ ಕೇಳೋದು ನೀವು ಕೂಡ ಕಾಯ್ತಾ ಇದ್ದೀರಾ. ಖಂಡಿತವಾಗಿ ಈಗ ಸರ್ ನಮ್ಮ ಒಂದು ವೀಕ್ಷಕರು ಕಾಣ್ತಾ ಇರೋ ನಿಮ್ಮ ನಾಟಕದ ಡೈಲಾಗ್ಗಳು ನಮ್ಮ ವೀಕ್ಷಕರಿಗೋಸ್ಕರ ಹೇಳಬೇಕು ಅಂತ ಬಲಿ ಕೇಳ್ಕೊತ ಇದ್ದೀವಿ. ಗೌಡ್ರ ಗಂಗೆ ನಾಟಕ ಆರ್ ಡಿ ಕಾಮತ್ರು ಬರೆದಂಥದ್ದು. ಅದರಲ್ಲಿ ಒಂದು ಗೌಡನ ರೈತರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡ ಗೌಡವ ಆ ಒಂದು ಮಾತು ಏನಂದಿಲೆ, ರೈತ ಶುದ್ಧ ಆಲಸ್ಯನ ಮಗನ, ಅವ ಬೆಳೆ ಜೋಳದ ತೆನಿ ಮುತ್ತಿನ ಗೊಂಚಲ, ಹೆಜ್ಜೆ ಹೆಜ್ಜೆಗೂ ಬಂಗಾರದ ಗೆಜ್ಜೆ ಅಂತ ಶೇಂಗಾದ ಗುಂಪಿ, ಹತ್ತಿ ನವಣಿ ಹಿಂಗಾರಿ ಮುಂಗಾರಿ ಅನ್ನದ ತನ್ನ ಕೂಡ ದುಡಿಯು ಎತ್ತು ಹೋರಿಗಳಿಗೆ ಬಸವಣ್ಣ ಮುಕ್ಕಣ್ಣ ಅಂತ ಪೂಜೆ ಮಾಡಿ ಹೊಲ್ದಾಗಿರು ತನ್ನ ಗುಡಿಸಲನ ಅರಮನೆ ಅಂತ ತಿಳ್ಕೊಂಡು ಮೀಸಿ ತಿರುವಿ ಪಟಕಾದ ಕಿರೀಟ ಇಟ್ಕೊಂಡು ಕಾಯಕವೇ ಕೈಲಾಸ ಅಂತ ಇಡೀ ಲೋಕಕ್ಕೆ ಅನ್ನ ಹಾಕೋ ಅನ್ನದಾತ ರೈತ ಒಬ್ಬನ ಅಂಥವನ ಮನೆ ಮುರಿಯಾಕೆ ಬಂದಿಯಲ್ಲ ನೀನು. ನನ್ನ ಮಗ್ನ ಏನು ಕೊಡಬೇಕು ಅಂತ ಹೇಳೋದಕ್ಕೆ ನಿನ್ನ ಕಾರ್ ಕುಣಿಕಿ ಕೋರ್ಟ್ ಬೇಕನ್ನೋ ಮಗನ. ನಾಟಕ ರಕ್ತರಾತ್ರಿ ಕಂದಗಲ್ ಹನುಮಂತರಾಯರು ಬರೆದಂಥ ನಾಟಕ ಇದು. ಇದರೊಳಗೆ ದುರ್ಯೋಧನನ ಪಾರ್ಟು. ಆಗಲೇ ನಾನು ನಿಮಗೆ ಹೇಳಿದ್ದೆ, ನಾನು ಹೆಂಡ್ತಿಯನ್ನು ಈ ಪಾತ್ರಗಳನ್ನು ಕಲಿಸಿದ್ಲು ಅಂಥೇಳಿ. ಪರಿಮಳ ಆಕೆ ಈ ನಾಟಕಕ್ಕೆ ಪೂರ್ತಿ ಆಕೆ ತನ್ನ ಶ್ರಮ ಪಟ್ಟು ನನಗೆ ಪಾತ್ರ ಮಾಡೋದಕ್ಕೆ ಪ್ರೋತ್ಸಾಹ ಕೊಟ್ಟಳು. ದುರ್ಯೋಧನನ ಪಾತ್ರ. ಬಂದಿ ಆ ಭಾನುಮತಿ, ತಂದಿರಿವೆ ಆ ಜಲಸ್ತಂಭ ರತ್ನವನ್ನು. ಆಕೆ ತಂದಿರಿವೆ ಸ್ವಾಮಿ, ಸ್ವೀಕರಿಸಿ. ದೇವಿ ಭಾನುಮತಿ, ಗುಣವಂತ ಪಾಂಡವರನ್ನು ಜೂಜಿನ ನೆವದಲ್ಲಿ ಕಾಡಿಗಟ್ಟಿದ ನಾನು ತೇಜ ಪುಂಜನಲ್ಲ. ಆದರೆ ತಮ್ಮಂದಿರ ಹೆಂಡತಿಯನ್ನು ಸೀರೆಯ ಸೆಳೆದು ಎನ್ನ ತೊಡೆಯ ಮೇಲೆ ಕುಳ್ಳಿರಿಸೆಂದು ಬಗಳೆದ ನಾನು ಪಾಪದ ಪುಂಜ, ಪಾಪದ ಪುಂಜ, ಪಾಪದ ಪುಂಜ. ಹಿರಿಯರನ್ನು ಹೀಯಾಳಿಸಿದೆ, ತಿಳಿದವರನ್ನು ತಿರಸ್ಕರಿಸಿದೆ, ಅಂತಕಲಹಾಗ್ನ ಅಗ್ನಿ ಹೊತ್ತಿಸಿ ನರಮೇಧ ಯಜ್ಞ ನಡೆಸಿದೆ. ಭೀಷ್ಮರನ್ನು ಬಳಲಿಸಿದೆ, ದ್ರೋಣರನ್ನು ದೂರಿಕೊಂಡೆ, ಅಶ್ವತ್ಥಾಮನನ್ನು ಅಲ್ಲಗಳೆದೆ. ಹೊಳೆದೆಲ್ಲವೂ ಕೊನೆಗಳಿಗೆಯೋಳು. ದೇವಿ ಭಾನುಮತಿ, ನಿನ್ನ ಸಿಹಿ ಮಾತಿಗೆ ಬೆಲೆ ಕೊಡದೆ ಇಡೀ ಹಸ್ತಿನಾವತಿಯನ್ನೇ ಸುಟ್ಟುಕೊಂಡು. ಕರ್ಣ ಎಲವೋ ಕರ್ಣ, ಊಟ ನಿನ್ನೊಡನೆ, ಆಟ ನಿನ್ನೊಡನೆ, ಕರ್ಣ ದುರ್ಯೋಧನರ ಜೀವ ಒಂದೇ ಎನ್ನುವಷ್ಟು ನಿನ್ನೊಡನೆ ಗೆಳೆತನವಿತ್ತೆ. ಆದರೆ ತೊಟ್ಟ ಬಾಣ ತೊಡುವುದಿಲ್ಲವೆಂದು ನಿನ್ನ ನಾಲಿಗೆಯನ್ನು ಮೇಲು ಮಾಡಿದೆಯಲ್ಲವೋ, ನನ್ನ ಗೆಳೆತನಕ್ಕೆ ಕವಡಿ ಕಿಮ್ಮತ್ತು ಕೊಡಲಿಲ್ಲ. ನಿನ್ನ ನಾಲಿಗೆಯ ಮೇಲಾಯಿತಲ್ವೋ, ಥೂ ಪಾಪಿ. ದೇವಿ ಭಾನುಮತಿ, ಬರುತ್ತೇನೆ. ಸೊ
ಸರ್ ನಿಜವಾಗ್ಲೂ ಆ ಒಂದು ಡೆತ್ ಇದೆಯಲ್ಲ ಸರ್ ಸೌಂಡಲ್ಲಿ, ಅದು ನಿಜವಾಗ್ಲೂ ನಮ್ಮ ವೀಕ್ಷಕರು ಕಾಯ್ತಾ ಇದ್ರು ಇಲ್ಲಿವರೆಗೂ. ಧನ್ಯವಾದ ಸರ್ ನಮ್ಮ ವೀಕ್ಷಕರಿಗೆಲ್ಲ ಇಷ್ಟಿಗೆ. ಸೊ ನಿಮ್ಮ ಈ ಒಂದು ಸಾಧನೆ ಆಗಿರಲಿ, ನಿಮ್ಮ ಈ ಒಂದು ರಂಗಭೂಮಿಯಲ್ಲಿ ಆಗಲಿ, ಚಿತ್ರರಂಗ ಆಗಲಿ, ಇನ್ನೂ ಹಲವಾರು ಚಿತ್ರದಲ್ಲಿ ನೀವು ನಟನೆ ಮಾಡಲಿ ಅಂತ ನಮ್ಮ ಸಾಧನೆಯ ತಂಡದ ವತಿಯಿಂದ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀವಿ ಸರ್ ನಿಮಗೆ. ಸೊ ಇವತ್ತಿನ ಸಾಧನೆ ಇದು ನನ್ನ ಕಥೆ, ಈ ಒಂದು ವಿಶೇಷ ಒಂದು ಸಂಚಿಕೆಯಲ್ಲಿ ನಮ್ಮ ಜೊತೆಗೆ ಇಲ್ಲಿವರೆಗೆ ತಮ್ಮ ಒಂದು ಕಥೆಯನ್ನು ಅಂದರೆ ಜೀವನದ ಕಥೆಯನ್ನು ನಮ್ಮ ಜೊತೆಗೆ ಹಂಚಿಕೊಂಡಂಥ ಬಸವರಾಜ್ ತಿರ್ಲಾಪುರ ಅವರು ಆಗಿದ್ದರು. ಇನ್ನು ಮುಂದಿನ ಒಂದು ಸಂಚಿಕೆಯಲ್ಲಿ ಮತ್ತೊಬ್ಬರ ಸಾಧಕ ಜೊತೆ ಭೇಟಿಯಾಗೋಣ. ಅಲ್ಲಿವರೆಗೆ ನೋಡ್ತಾ ಇರಿ ಪಬ್ಲಿಕ್ ಡಿಮಾಂಡ್ ಸಾಧನೆ ಇದು ನನ್ನ ಕತೆ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ.